ಸ್ವಲ್ಪ ಸ್ವಲ್ಪ ಕ್ಯಾಮ್ರಾ ನಾವಿನ್ಯಾರಿಗೋಸ್ಕರ ಬದುಕಬೇಕಮ್ಮ ತುಂಬಾ ಬೇಜಾರಾಗುತ್ತೆ. ಇರೋದೊಬ್ಬ ಮಗನ ಕಳ್ಕೊಂಡ್ಬಿಟ್ಟೆ. ಸರ್ವಿಸ್ ಮಾಡಿದ್ರೆ ಟೀಚರ್ ಆಗಿ ಏನು ಗೊತ್ತಾಗ್ತಿಲ್ಲ. ನಾನು ಅದೇ ಟ್ರೈ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಕ್ಕೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾಕೆ ಹಂಗಾಯ್ತು ಏನು, ಅಲ್ಲಿಗೆ ಯಾಕೆ ಇವನು ಹೋಗಿದ್ದ ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲ, ಇವಾಗ ಇಂಜಿನಿಯರ್. ಹೌದು, ಪ್ರಾಜೆಕ್ಟ್ ಡೈರೆಕ್ಟರ್ ಇವರು. ಅದೇ ಅಲ್ಲೇ ಇದ್ದಾರೆ ಕಿರಣ್ ಅಂತ, ಕೆನಡಾದಲ್ಲಿ. ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ. ಮಾಡಿ ಈಗ 90% ಶನಿವಾರವರೆಗೂ ಆಗುತ್ತೆ. ನಮ್ಮ ಮಾತೃಭೂಮಿ ಇದರಲ್ಲಿ ಹೌದು. ಈಗ ಅವ್ರಿಗೆಲ್ಲ ನಾವು ಎಂಬೆಸಿಗೆಲ್ಲ ಇದು ಮಾಡಿ ಶನಿವಾರದೊಳಗೆ ಎಲ್ಲ ನಾಳೆ ಇವತ್ತು ನಾಳೆ ಎಲ್ಲ ಸೀಲ್ ಮಾಡಿ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ದಾರೆ. ಮಾಡಿ ಈಗ ಎಲ್ಲ ಬಾಡಿ ಅದೇ ಅಲ್ಲಿನ ಬುಧವಾರ ಅಲ್ಲಿ ಸಂಜೆ ಪಾರ್ಥಿವ ಶರೀರ ಅಂತಿಮ ದರ್ಶನ ಇದೆ ಸರ್. ಕೆನಡಾ ಕನ್ನಡಿಗರು. ಬಟ್ ಇಲ್ಲಿಗೆ ಶನಿವಾರ ಬಂದಾಗ ಇಲ್ಲಿಂದ ನಮ್ಗೆ ಏನ್ ಬೇಕಂದ್ರೆ ಇಲ್ಲಿಂದ ಸ್ವಲ್ಪ ವತಿಯಿಂದ ಏನಾಗುತ್ತೋ ಮ್ಯಾಕ್ಸಿಮಮ್ ಅನುಕೂಲವನ್ನು ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೊಡ್ಬೇಕು ಸರ್. ಆಮೇಲೆ ಅವರು ಫೋನ್ ಮಾಡಿದ್ರು, 2 ಸತಿ ಮಾಡಿದ್ರು. ನಾನು PS ಅವ್ರು ಫೋನ್ ಮಾಡಿದೆ ಸರ್. DC ಮಾತಾಡಿದ್ರು, DC ಅವರು ಮಾಡಿದ್ರು ಸರ್. ಮಾತಾಡಿ ಕೆನಡಕ್ಕೆ ಹೋಗೋರ್ಗೆಲ್ಲಾನು ಅನುಕೂಲ ಮಾಡ್ಕೊಡ್ತೀನಿ ಅಂತ ಎಲ್ಲ ಸ್ಪೀಚ್ ಎಲ್ಲ ಇಲ್ಲೇ ಪ್ರಿನ್ಸಿಪಲ್ ಎಲ್ಲ ಕರೆದು ಸ್ಪೀಚ್ ಮಾಡಿಸಿದ್ರು ಸರ್. ಅವನು ಓದಿದಾಗ ಸಪ್ತಗಿರಿ ಕಾಲೇಜಲ್ಲಿ. ಕೋವಿಡ್ ಟೈಮ್ ಅಲ್ಲಿ ಕೆನಡಾ ಗವರ್ಮೆಂಟ್ ಹ್ಯಾಸ್ ಟು ಅಪ್ರಿಶಿಯೇಟ್ ಬಿಕಾಸ್ ಆಫ್ ಇನ್ ಸರ್ವಿಸ್. ಆ ಕೋವಿಡ್ ಟೈಮ್ ಅಲ್ಲಿ ಏನು ಇವನು ಸರ್ವಿಸ್ ಮಾಡಿದ ಪ್ರಜೆಗಳಿಗೆ, ಅದಕ್ಕೆ ಕೆನಡಾ ಗವರ್ಮೆಂಟ್ ಕೂಡ ಇವ್ನಿಗೆ ಅಪ್ರಿಶಿಯೇಷನ್ ಮಾಡಿತ್ತು. ಏನ್ ಪರ್ಪಸ್ ಆಗಿದೆ ಅಂತ ಏನಂತ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಪೊಲೀಸ್ ಏನು ಹೇಳಲ್ಲ. ಅಲ್ಲಿಂದ ಹೇಳ್ತಾವ್ರೆ. ಇಲ್ಲಿ ತಗೊಳ್ಳೋದೆಲ್ಲ ಒಂದು ಅವರೇ ಅಲ್ಲಿಂದ ಹೇಳ್ತಾವ್ರೆ. ಎಷ್ಟು ಒಳ್ಳೆಯವನು, ಎಷ್ಟು ಸಹಾಯ ಮಾಡ್ತಿದ್ದ. ಆಮೇಲೆ ಆ ಟೆಂಪಲ್ಗೆಲ್ಲ ಹೋಗೋದು, ಟೆಂಪಲ್ನಲ್ಲೆಲ್ಲ ತುಂಬಾ ಸಹಾಯ ಮಾಡೋದು. ತುಂಬಾ ಇಷ್ಟ ಸರ್ ಬಾಬಾ ಅಂದ್ರೆ. ಅಲ್ಲಿ ಹೋಗಿ ಕಥೆಗಳೆಲ್ಲ ಓದ್ತಾ ಇದ್ದ. ಇಲ್ಲಿ ಬಂದಾಗೆಲ್ಲ ಶಿರ್ಡಿಗೆಲ್ಲ ಹೋಗ್ತಾ ಇದ್ದ ಸರ್. ಕೆಲಸ ಸಿಕ್ಕದಾಗ ಮಲ್ಲೇಶ್ವರದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಸ್ವೀಟ್ ಎಲ್ಲ ಹಂಚ್ತಿದ್ದ. ನಿವೃತ್ತ ಶಿಕ್ಷಕರು ಮಾನ್ಯ ನಂದಕುಮಾರ್ ಅವರ ಮಗ ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೊದಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಒಬ್ಬ ಮೋಸ್ಟ್ ಟ್ಯಾಲೆಂಟೆಡ್ ಇಂಡಿವಿಜುವಲ್ ಮತ್ತು ಎಲ್ಲರಿಗೂ ಸಹಾಯ ಮಾಡೋದ್ರಲ್ಲಿ ವಿಶೇಷವಾಗಿ ಅಲ್ಲಿ ಟೊರಾಂಟೊದಲ್ಲಿ ಸಾಯಿಬಾಬಾ ಅವರ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡೋದು, ವಿಶೇಷವಾಗಿ ಕನ್ನಡಿಗರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಿದ್ದಂಥ ವ್ಯಕ್ತಿ. ಭಾಳ ಒಂಥರ ಪಾಪ್ಯುಲರ್ ಯಂಗ್ಸ್ಟರ್. ಅವರ ಹತ್ಯೆ ಆಗಿದೆ. ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ನಾನು ಕೂಡ ಮಾತನಾಡಿದ್ದೀನಿ. ಅಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕಂಡುಹಿಡಿತಾರೆ. ಈ ಮಧ್ಯೆ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆ ಅಲ್ಲಿ ಕನ್ನಡಿಗರಿಗೆ, ಅಲ್ಲಿ ಸ್ನೇಹಿತರಿಗೆ ಎಲ್ಲ ಬೀಯಿಂದು ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಎಂಬೆಸಿಯವರು ಮತ್ತು ಅಲ್ಲಿನ ಕನ್ನಡ ಸಂಘದವರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಶನಿವಾರ ಇಲ್ಲಿಗೆ ತಲುಪೋದು.
ನಮ್ಮ ಏರ್ಪೋರ್ಟ್ನಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇದೆ ಅದಕ್ಕೆಲ್ಲ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು SP ಇವತ್ತು ಮಾಡ್ತಾರೆ. ಭಾಳ ವಿಷಾದಕರವಾದಂಥ ಸಂಗತಿ. ಅವರಿಗೆ ಸ್ನೇಹಿತರಿಗೆ ವಿಶೇಷವಾಗಿ ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಅವರು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿ ಯಾವುದೇ ತಂದೆ ತಾಯಿಗೆ ಅತೀವ ದುಃಖ ಆಗ್ತಕ್ಕಂಥದ್ದು. ನಾವು ಕೂಡ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ತಂದೆ ತಾಯಿಗಳಿಗೆ ಆ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ನಾವು ಇಲ್ಲಿ ಇರ್ತಕ್ಕಂಥ ಸ್ಥಳಕ್ಕೆ ಎಲ್ಲರೂ ಕೂಡ ಭಾಳ ಮೇಷ್ಟ್ರ ಜೊತೆಯಲ್ಲಿ ಆ ನೋವನ್ನು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಈ ಸಂದರ್ಭದಲ್ಲಿ. ಒಬ್ಬ ಕನ್ನಡಿಗ ಹತ್ಯೆ ಆಗಿರ್ತಕ್ಕಂಥದ್ದು ನನಗೆ ಬಂದಿರುವ ಮಾಹಿತಿ. ಇದೇ ಮೊದಲನೇ ಬಾರಿ ಕನ್ನಡಿಗನೊಬ್ಬನ ಹತ್ಯೆ ಆಗಿದೆ. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಮುಂದೆ ಅಂತ ಹೇಳಿ ಅದು ಅಲ್ಲಿನ ಸರ್ಕಾರ ಈಗಾಗಲೇ ಅವರು ತನಿಖೆ ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಅದೇ ಶನಿವಾರದಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸರ್ ಏನಾದರೂ ನೀವೇನಾದ್ರು ವರದಿನಾದ್ರು ಕೇಳಿದ್ರೆ ಏನು ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಏನಾದರೂ ಮಾಹಿತಿ ಇಲ್ಲ? ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಂಬೆಸಿಗೆ ಕೊಡ್ತಾರೆ, ಇಂಡಿಯನ್ ಎಂಬೆಸಿಗೆ ಅವರು. ಯಾಕೆಂದರೆ ಅದು ನಾವು ರಾಜ್ಯ ಸರ್ಕಾರ ಮಾಡೋದು ಹೇಳ್ತೇವೆ ನಾವು ಕೂಡ, ಆದರೆ ಇಂಡಿಯನ್ ಎಂಬೆಸಿಗೆ ತಿಳಿಸ್ತಾರೆ ಅವರು. ಆಮೇಲೆ ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ನಾವು ಮಾಹಿತಿ ತಗೊಂಡು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.